ರುಕ್ಮಿಣಿ, ಹಾಗೆಲ್ಲ ಮಾತಾಡಬಾರ್ದು. ಅವರೀಗ ಡ್ಯೂಟಿ ಮೇಲೆ ಬಂದಿದ್ದಾರೆ. ಮೇಲಾಗಿ ಆಗಿರೋ ತಪ್ಪನ ಒಬ್ಬರ ಮೇಲೆ ಒಬ್ಬರು ಎತ್ತಾಕೋದರಲ್ಲಿ ಅರ್ಥ ಇಲ್ಲ. ಅವರು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಶೌರ್ಯ ಅವರೇ. ಸದ್ಯ ನೀವಾದರೂ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡ್ರಲ್ಲ. ನಾವು ಎರಡು ಮನೆತನಗಳ ದ್ವೇಷದ ನಡುವೆ ನಾವು ಯಾವ ರೀತಿ ಕೆಲಸನ ನಿಭಾಯಿಸಬೇಕು ಅಂತ ಯಾವಾಗಲೂ ಒದ್ದಾಡ್ತಾನೆ ಇರ್ತೀವಿ. ಸರ್, ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಸರ್. ಸಾಕು ಸುಮ್ಮನೆ ಇರಮ್ಮ. ನನ್ನ ನೋಡಿದ ತಕ್ಷಣ ಯಾಕೆ ಬಂದಿರಬಹುದು ಅಂತ ಲೆಕ್ಕಾಚಾರ ಹಾಕೊಂಡು ಮಾತಾಡೋಕ್ಕಾಗುತ್ತೆ? ಅದೇ ಲೆಕ್ಕಾಚಾರ ಒಬ್ಬರ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗಲ್ವಾ ನಿನ್ಗೆ? ಸರ್, ಇವಾಗೇನು ಅವಳ ಹತ್ರ ಸಾರಿ ಕೇಳ್ಬೇಕಲ್ವಾ? ನಾನು ಕೇಳಿಸ್ತೀನಿ. ನಾನು ಸಾರಿ ಕೇಳ್ಸಕ್ ಬಂದಿಲ್ಲಮ್ಮ, ಇವಳನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅರೆಸ್ಟಾ? ಇಷ್ಟು ಸಣ್ಣ ವಿಚಾರಕ್ಕೆ ಯಾರಾದರೂ ಅರೆಸ್ಟ್ ಮಾಡ್ತಾರಾ ಸರ್? ಯಾವ್ದಮ್ಮ ಸಣ್ಣ ವಿಚಾರ? ಒಬ್ಬರ ಮೇಲೆ ಚಾಕು ತಗೊಂಡು ಹಲ್ಲೆ ಮಾಡೋದು ಸಣ್ಣ ವಿಚಾರನ? ಇದನ್ನ ಅಟೆಂಪ್ಟ್ ಮರ್ಡರ್ ಅಂತ ಹೇಳ್ತಾರೆ. ಸರ್, ಆದ್ರೆ ನಂಗೆ ಅವಳನ್ನ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಸರ್. ಇದು ಆಕಸ್ಮಿಕ ಘಟನೆ ಅಷ್ಟೇ ಸರ್. ಗಲಾಟೆ ನಡೆದಾಗ ಎಲ್ಲಾ ಕೊಲೆಗಳು ಆಗೋದು ಆಕಸ್ಮಿಕದಿಂದಾನೇ ಕಣಮ್ಮ. ನಿನಗೆ ಕೊಲೆ ಮಾಡೋ ಉದ್ದೇಶ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬಂದ್ರೆ ಕಾನೂನಿನ ಪ್ರಕಾರ 307 ಕೇಸ್ ಆಗುತ್ತೆ. ನನಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಕರ್ಕೊಂಡ್ ಬರಮ್ಮ ಅವಳನ್ನ. ಸರ್ ಸರ್ ಸರ್, ದಯವಿಟ್ಟು ನನ್ನ ಮಗಳನ್ನ ಅರೆಸ್ಟ್ ಮಾಡಬೇಡಿ ಸರ್. ಈಗಾಗಲೇ ಅವಳು ತುಂಬ ನೋವು ಅನುಭವಿಸಿದ್ದಾಳೆ. ನೀವು ಇವಾಗ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಂತ ಹೋದ್ರೆ ಅವಳ ಜೀವನನೇ ಹಾಳಾಗುತ್ತೆ ಸರ್. ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬೇಡಿ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅದಕ್ಕೂ ಮೀರಿ ಏನಾದರೂ ತಪ್ಪಾದರೆ ನನ್ನನ್ನು ಅರೆಸ್ಟ್ ಮಾಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸರ್. ಅಳಿಯಂದ್ರೆ ನೀವಾದ್ರೂ ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅತ್ತೆ, ಅಣ್ಣ ತಾನೇ ಏನ್ ಮಾಡಕ್ಕಾಗತ್ತೆ? ಒಂದಷ್ಟು ದಿನ ಜೈಲಲ್ಲಿ ಬರ್ಲಿ ಬಿಡಿ, ಬುದ್ಧಿ ಆದ್ರೂ ಬರುತ್ತೆ. ಕೋಪದಲ್ಲಿ ಏನೇ ಮಾಡಿದ್ರು ನಡೆಯತ್ತೆ ಅನ್ನೋದು ತಪ್ಪಲ್ವಾ ಅತ್ತೆ? ನೋಡ್ರಮ್ಮ, ನಿಮ್ಮಿಬ್ಬರಿಗೂ ಅನುಭವ ಕಡಿಮೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೀಗಂದು ಅಂದುನೆ ನಮ್ ಬಾಯಿ ಮುಚ್ಚಿದಿರಾ ಬಿಡಿ. ನಿನ್ನೆ ಘಟನೆ ನಡೆದಾಗ ನೀವೆಲ್ಲರೂ ಇಲ್ಲೇ ಇದ್ರೇನಮ್ಮ? ಹೌದು ಸರ್, ನಾವಿಬ್ರು ಇಲ್ಲೇ ಇದ್ವಿ. ಈ ಹುಡುಗಿ ಚಾಕು ತಗೊಂಡು ಅವಳ ಮೇಲೆ ಅಟ್ಯಾಕ್ ಮಾಡಿದ್ಲು. ಅವಳ ಅದೃಷ್ಟ ಚೆನ್ನಾಗಿತ್ತು, ಬಚಾವಾದ್ಲು. ಹಾ, ನಮಗೆ ಬರೀ ಕಂಪ್ಲೇಂಟೇ ಬಂದಿಲ್ಲ, ಜೊತೆಗೆ ಎಲ್ಲಾ ಸಾಕ್ಷಿಗಳು ಪ್ರತ್ಯಕ್ಷವಾಗಿ ಸಿಕ್ಕಿವೆ. ಹೀಗಿರುವಾಗ ನಿನ್ನನ್ನ ಅರೆಸ್ಟ್ ಮಾಡ್ದೇನೆ ಇರೋದಕ್ಕಾಗುತ್ತೇನಮ್ಮ? ನಾವು ಹೀಗೆ ಬಿಟ್ಬಿಟ್ರೆ ಕಂಪ್ಲೇಂಟ್ ಕೊಟ್ಟವರು ಸುಮ್ಮನೆ ಇರ್ತಾರೇನಮ್ಮ? ಅದೇ ನಿಮ್ಮ ಮಗಳು ಹೀಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರೇನ್ರಿ? ಖಂಡಿತ ಇಲ್ಲ ಸರ್. ಈ ರೀತಿ ಯಾರಿಗೆ ಆದರೂ ಯಾವ ತಂದೆ ತಾಯಿನೂ ಸುಮ್ಮನೆ ಇರಲ್ಲ. ಮೊದಲು ತಪ್ಪಾಗಿದ್ದು ಅವಳ ಕಡೆಯಿಂದನೇ. ಯಾಕಂದ್ರೆ ಅವಳು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ಲು. ಈ ವಿಚಾರ ಕೆದಕ್ತಾ ಹೋದ್ರೆ ಇದು ಇಲ್ಲಿಗೆ ಮುಗಿಯಲ್ಲ ಸರ್. ಅಳಿ ಅಂದ್ರೆ ನಿಮ್ದಮ್ಮಯ್ಯ ಅಂತೀನಿ, ಏನಾದರೂ ಮಾತಾಡಿ. ಸರ್, ಇಬ್ರು ಅಪರಾಧಿಗಳು ಹೊಡೆದಾಡೋದಕ್ಕೂ ಒಂದು ಕುಟುಂಬದಲ್ಲಿ ಇಬ್ರು ಅಮಾಯಕರು ಹೊಡೆದಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಿಗೂ ಇವತ್ತು ಜನ ಪೊಲೀಸ್ ಸ್ಟೇಷನ್, ಕೋರ್ಟ್ ಮೆಟ್ಲು ಹತ್ತುತ್ತಾ ಇರೋದ್ರಿಂದಾನೇ ಇವತ್ತು ಯಾರಲ್ಲೂ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದೇ ಉಳ್ಕೊಂಡಿಲ್ಲ ಸರ್. ನನಗೇನು ಈ ಹುಡುಗಿ ಮೇಲೆ ವಿಶೇಷವಾದ ಕಾಳಜಿ ಏನೂ ಇಲ್ಲ. ಆದರೆ ವಿನಾಕಾರಣ ಯಾರೂ ನೋವು ಅನುಭವಿಸಬಾರ್ದು. ನನ್ನ ಪ್ರಕಾರ ಇದೊಂದು ಆಕಸ್ಮಿಕ ನಡೆದಿರೋ ಘಟನೆ. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಚಾರ. ಇದನ್ನು ನಾನೇ ಮಾತಾಡಿ ಬಗೆಹರಿಸ್ತೀನಿ ಸರ್.